ನಮಸ್ಕಾರ, ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಇವತ್ತು ಬೆಳಗ್ಗೆ ಇಡೀ ಜಗತ್ತು ಕಣ್ಣು ಬಿಡುವ ಹೊತ್ತಿಗೆ ಜಾಗತಿಕ ರಾಜಕಾರಣದ ಚಿತ್ರಣವೇ ಬದಲಾಗ್ಬಿಟ್ಟಿದೆ ವೀಕ್ಷಕರೇ. ಅಮೆರಿಕ ಮತ್ತು ಇರಾನ್ ನಡುವೆ ಇತಿಹಾಸದಲ್ಲಿ ಅತ್ಯಂತ ರೋಚಕ ತಿರುವು ಪಡೆದಂತಹ ಶಾಂತಿ ಒಪ್ಪಂದ ಘೋಷಣೆಯಾಗಿದೆ. ಬಿಬಿಸಿ, ಸಿಎನ್ಎನ್, ಅಲ್ ಜಜೀರಾ ಸೇರಿದಂತೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇವತ್ತು ಅದನ್ನೇ ಬ್ರೇಕಿಂಗ್ ನ್ಯೂಸ್ ಆಗಿ ಪ್ರಸಾರ ಮಾಡ್ತಾ ಇದೆ. ಆದ್ರೆ ಸ್ನೇಹಿತರೆ, ಈ ಒಪ್ಪಂದದ ಸತ್ಯಾಸತ್ಯತೆಯನ್ನ ನಾವು ಕೇವಲ ಮೇಲ್ನೋಟಕ್ಕೆ ನೋಡಿದ್ರೆ ಅರ್ಥ ಆಗೋದಿಲ್ಲ. ನಾವು ಅದರ ಆಳಕ್ಕೆ ಇಳಿಬೇಕಾಗಿದೆ. ಯಾಕಂತ ಹೇಳಿದ್ರೆ, ಈ ಒಪ್ಪಂದದ ಪ್ರತಿಯೊಂದು ಸಣ್ಣ ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ದೊಡ್ಡಣ್ಣ ಅಮೆರಿಕಾಗೆ ಅನಿವಾರ್ಯತೆಯ ಶರಣಾಗತಿಯಾಗಿದೆಯೇ ಹೊರತು ಗೆಲುವಂತೂ ಅಲ್ವೇ ಅಲ್ಲ. ಇರಾನ್ ತನ್ನ ರಾಜತಾಂತ್ರಿಕ ಹಠ ಮತ್ತು ಶಕ್ತಿಯನ್ನ ಜಗತ್ತಿನ ಮುಂದೆ ಇಲ್ಲಿ ಸಾಬೀತುಪಡಿಸಿದೆ. ಮೊದಲಿಗೆ ಒಂದು ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಕಳೆದ ಕೆಲ ದಿನಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನೋ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ನಾವು ಮುಂಬರುವಂತಹ ಭಾನುವಾರದ ಒಳಗಾಗಿ ಎಲೆಕ್ಟ್ರಾನಿಕ್ಸ್ ಮಾಧ್ಯಮಗಳ ಮೂಲಕ ಅತಿ ವೇಗವಾಗಿ ಈ ಒಪ್ಪಂದಕ್ಕೆ ಸಹಿ ಹಾಕಿ ಪ್ರಕ್ರಿಯೆಯನ್ನ ಮುಗಿಸ್ತೀವಿ ಅಂತ ಅಮೆರಿಕ ಜಗತ್ತಿಗೆ ಸಾರಿತ್ತು. ಆದ್ರೆ ಇರಾನ್ ಏನ್ ಮಾಡಿತು ಗೊತ್ತಾ? ಇರಾನ್ ನೇರವಾಗಿ ಅಮೆರಿಕದ ಮುಖಕ್ಕೆ ಹೊಡೆದಂಗೆ ಅದನ್ನ ನಿರಾಕರಿಸಿ ಬಿಡ್ತು. ಭಾನುವಾರದ ಒಪ್ಪಂದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ಬರುವ ಶುಕ್ರವಾರದ ದಿನದಂದೇ ನಾವು ಅಧಿಕೃತವಾಗಿ ದಸ್ತಖತನ್ನ ದಾಖಲಿಸ್ತೀವಿ ಅಂತ ಹೇಳಿ ಇರಾನ್ ತನ್ನ ಷರತ್ತನ್ನ ವಿಧಿಸಿತು ಮತ್ತು ಅಮೆರಿಕ ಅದನ್ನ ಒಪ್ಪಿಕೊಳ್ಳುವಂತೆಯೂ ಮಾಡಿತು. ಇಲ್ಲಿಗೆ ಅಮೆರಿಕದ ಅಹಂಕಾರಕ್ಕೆ ಮೊದಲ ಪೆಟ್ಟು ಬಿತ್ತು ನೋಡಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಇರಾನ್ನ ಇಡೀ ಆರ್ಥಿಕತೆಯ ಜೀವನಾಡಿಯಾಗಿರುವಂತಹ ಹಾರ್ಮುಜ್ ಜಲಸಂಧಿ ಕಳೆದ ಫೆಬ್ರವರಿ ತಿಂಗಳಿಂದ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಜಗತ್ತಿನ 20%ಕ್ಕೂ ಹೆಚ್ಚು ಕಚ್ಚಾ ತೈಲ ಪೂರೈಕೆಯಾಗುವ ಈ ಮಾರ್ಗವನ್ನ ಇರಾನ್ ಬಂದ್ ಮಾಡಿದಾಗ ಇಡೀ ವಿಶ್ವವೇ ತಲ್ಲಣಿಸಿತು. ಈಗ ಈ ಒಪ್ಪಂದದ ಅಡಿಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಮುಕ್ತಗೊಳಿಸೋದಕ್ಕೆ ಅಮೆರಿಕ ಒಪ್ಪಿದೆ. ಟ್ರಂಪ್ ಅವರು ನಾನು ನೌಕಾ ದಿಗ್ಬಂಧನವನ್ನ ಹಿಂದೆಗೆದುಕೊಳ್ಳೋದಕ್ಕೆ ಸಂಪೂರ್ಣ ಅಧಿಕಾರವನ್ನ ನೀಡ್ತಿದ್ದೀನಿ ಅಂತ ಟ್ವೀಟ್ ಮಾಡಿ ಅದನ್ನ ತಮ್ಮದೇ ಗೆಲುವು ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಇದರ ಒಳಗಿರುವಂತಹ ಅಸಲಿ ಟ್ವಿಸ್ಟ್ ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ತೆರೆದ ಮೇಲೆ ಅಲ್ಲಿ ಹಾದು ಹೋಗುವ ಹಡಗುಗಳಿಂದ ಇರಾನ್ ಟೋಲ್ ಅಥವಾ ಸುಂಕ ವಸೂಲಿ ಮಾಡ್ತದೆಯೇ ಇಲ್ವೇ ಅನ್ನೋದು ಇನ್ನೂ ಕೂಡ ಇಲ್ಲಿ ರಹಸ್ಯವಾಗಿದೆ. ಒಂದು ವೇಳೆ ಇರಾನ್ ಇಲ್ಲಿ ತೆರಿಗೆ ವಿಧಿಸೋದಕ್ಕೆ ಶುರು ಮಾಡಿದ್ರೆ ಅದು ಇರಾನ್ ಪಾಲಿಗೆ ಪ್ರತಿ ವರ್ಷ ಕೋಟ್ಯಾಂತರ ಡಾಲರ್ ಅನ್ನ ತಂದು ಕೊಡುವಂತಹ ಒಂದು ಅಕ್ಷಯ ಪಾತ್ರೆ ಆಗ್ಲಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇರಾನ್ ಇಟ್ಟಿರುವಂತಹ ಅತ್ಯಂತ ಕಠಿಣವಾದ ಮತ್ತೊಂದು ಷರತ್ತೇನು ಅಂತ ಹೇಳಿದ್ರೆ, ಪರಮಾಣು ನಿಯಂತ್ರಣದ ಕುರಿತಾದಂತಹ 60 ದಿನಗಳ ಮುಂದಿನ ಮಾತುಕತೆ ಆರಂಭವಾಗಬೇಕು ಅಂತ ಹೇಳಿದ್ರೆ ಅಮೆರಿಕ ಮೊದಲು ತನ್ನ ಬ್ಯಾಂಕುಗಳಲ್ಲಿ ಮುಟ್ಟುಗೋಲು ಹಾಕಿಕೊಂಡಿರುವ ಇರಾನ್ನ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ. ಇರಾನ್ನ ಉಪ ವಿದೇಶಾಂಗ ಸಚಿವ ಕಾಸಿಂ ಗರಿಬಾದಿ ಅವರು 3 ಪ್ರಮುಖ ಕಮಿಟ್ಮೆಂಟ್ಗಳನ್ನ ಅಮೆರಿಕದ ಮುಂದೆ ಇಟ್ಟಿದ್ದಾರೆ. ಒಂದು, ಇರಾನ್ನ ಬಂದರುಗಳ ಮೇಲಿರುವಂತಹ ನೌಕಾ ದಿಗ್ಬಂಧನವನ್ನ ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ಎರಡನೇದು, ಇರಾನ್ ವಿರುದ್ಧದ ಎಲ್ಲಾ ಯುದ್ಧ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳನ್ನ ಅಧಿಕೃತವಾಗಿ ಕೊನೆಗೊಳಿಸಬೇಕು. ಮೂರನೇದು, ಇರಾನ್ನ ಜಪ್ತಿಯಾಗಿರುವಂತಹ ಎಲ್ಲಾ ಫಂಡ್ಗಳನ್ನ ಮೊದಲು ಬಿಡುಗಡೆ ಮಾಡಬೇಕು ಅಂತ. ಈ 3 ಬೇಡಿಕೆಗಳು ಈಡೇರದ ಹೊರತು ನಾವು ಪರಮಾಣು ವಿಷಯದ ಬಗ್ಗೆ ಮಾತನಾಡೋದೇ ಇಲ್ಲ ಅಂತ ಹೇಳಿ ಇರಾನ್ ಹೇಳಿದೆ. ಇದರ ಅರ್ಥ ಏನು ಹಾಗಾದ್ರೆ? ಅಮೆರಿಕ ಇವತ್ತು ಇರಾನ್ಗೆ ಮಣಿದು ಈ ಒಪ್ಪಂದಕ್ಕೆ ಬಂದಿದೆಯೇ ಹೊರತು ಬೇರೆ ದಾರಿ ಇಲ್ಲ ಅವರಿಗೆ. ಈಗ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ನೋಡಿ. ಈ ಇಡೀ ಅಂತಾರಾಷ್ಟ್ರೀಯ ನಾಟಕ ರಂಗದಲ್ಲಿ ನಮ್ಮ ನೆರೆಯ ಪಾಕಿಸ್ತಾನ ಹೇಗೆ ಒಂದು ಬಿಗ್ ಪ್ಲೇಯರ್ ಆಗಿ ಹೊರಹೊಮ್ಮಿತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಲೇಬೇಕು. ಅಂದ್ರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅವರ ಆರ್ಮಿ ಚೀಫ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವರು ಜಗತ್ತಿನ ಮುಂದೆ ಸೂಪರ್ ಹೀರೋಗಳಂತೆ ಪೋಸ್ ನೀಡ್ತಾ ಇದ್ದಾರೆ. ಈ ಒಪ್ಪಂದದ ಹಿಂದೆ ಪಾಕಿಸ್ತಾನ ಮತ್ತು ಕತಾರ್ ದೇಶಗಳ ತೆರೆಮರೆಯ ಸಂಧಾನ ಕೂಡ ಅಡಗಿದೆ. ಶಹಬಾಜ್ ಶರೀಫ್ ಅವರು ಸೌದಿ ಅರೇಬಿಯಾ ಮತ್ತು ಟರ್ಕಿ ದೇಶಗಳಿಗೂ ಧನ್ಯವಾದವನ್ನ ಸಮರ್ಪಿಸ್ತಾ ಮಿಡಲ್ ಈಸ್ಟ್ ನಲ್ಲಿ ಪಾಕಿಸ್ತಾನದ ಸ್ಥಾನಮಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದಾರೆ. ಆದ್ರೆ ಈ ಜಾಗತಿಕ ವೇದಿಕೆಯಲ್ಲಿ ಇವತ್ತು ಪಾಕಿಸ್ತಾನದ ಜಾಗದಲ್ಲಿ ಯಾರಿರ್ಬೇಕಿತ್ತು ಸ್ನೇಹಿತರೆ? ನಮ್ಮ ಭಾರತ ಇರಬೇಕಿತ್ತು. ಸ್ವಲ್ಪ ಇತಿಹಾಸವನ್ನ ನಾವು ಗಮನಿಸಿದ್ರೆ
ಈ ಇಡೀ ವಿಶ್ವದಲ್ಲೇ ಇಸ್ರೇಲ್ ಮತ್ತು ಇರಾನ್ ಈ ಎರಡು ಕಡು ವೈರಿ ದೇಶಗಳ ಅತ್ಯಂತ ನಿಕಟವಾದ ಮತ್ತು ಸಮಾನವಾದ ಸ್ನೇಹ ಸಂಬಂಧವನ್ನ ಹೊಂದಿದ್ದ ಏಕೈಕ ಶಕ್ತಿಶಾಲಿ ದೇಶ ಅಂದ್ರೆ ಅದು ನಮ್ಮ ಭಾರತ ಮಾತ್ರ. ನಮ್ಮ ಮೋದಿ ಅವರು ಬಯಸಿದ್ರೆ ಈ ಇಡೀ ಯುದ್ಧಕ್ಕೆ ಮುಕ್ತಿಯ ಹಾಡುವಂತಹ ಒಂದು ಮಾಸ್ಟರ್ ಮೈಂಡ್ ಆಗಿ ಭಾರತವನ್ನ ಜಗತ್ತಿನ ಮುಂದೆ ನಿಲ್ಲಿಸಬಹುದಾಗಿತ್ತು. ಇದೊಂದು ಐತಿಹಾಸಿಕ ಸುವರ್ಣ ಅವಕಾಶವಾಗಿತ್ತು ಭಾರತಕ್ಕೆ. ಆದ್ರೆ ನಮ್ಮ ವಿದೇಶಾಂಗ ಸಚಿವಾಲಯ ಮತ್ತು ಬಿಜೆಪಿ ಸರ್ಕಾರದ ಏಕಪಕ್ಷೀಯ ನಿರ್ಧಾರಗಳು ನಮ್ಮನ್ನ ಈ ರೇಸ್ನಿಂದ ಸಂಪೂರ್ಣವಾಗಿ ಹೊರಗುಳಿಯುವಂತೆ ಮಾಡಿದ್ವು. ಯುದ್ಧದ ಆರಂಭದ ದಿನಗಳಲ್ಲೇ ಭಾರತ ಸರ್ಕಾರ ಇರಾನ್ನೊಂದಿಗಿನ ತಟಸ್ಥ ನಿಲುವನ್ನ ಬಿಟ್ಟು ಇಸ್ರೇಲ್ನತ್ತ ಅತಿಯಾದ ಒಲವು ತೋರಿಸಿತ್ತು. ಆದ್ರೂ ಇರಾನ್ ಭಾರತದೊಂದಿಗಿನ ಸಂಬಂಧವನ್ನ ಗೌರವಿಸಿ ಯುದ್ಧದ ನಡುವೆಯೂ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಹಡಗುಗಳು ಸುಲಭವಾಗಿ ಹಾದು ಹೋಗೋದಕ್ಕೆ ಪದೇ ಪದೇ ಅನುಮತಿಯನ್ನ ನೀಡ್ತಲೇ ಇತ್ತು. ಆದ್ರೆ ನಮಗೆ ಅನ್ಯಾಯ ಮಾಡಿದ್ದು ಯಾರು? ಅದೇ ಅಮೆರಿಕ. ಹೌದು, ಅಮೆರಿಕದ ನೌಕಾಪಡೆ ನಮ್ಮ ಹಡಗುಗಳ ಮೇಲೆಯೇ 3 ಬಾರಿ ದಾಳಿ ನಡೆಸಿ ನಮ್ಮ 3 ಅಮಾಯಕ ಭಾರತೀಯ ನಾವಿಕರನ್ನ ಕೊಂದು ಹಾಕಿತ್ತು. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಟಾರ್ಪಿಡೋ ದಾಳಿಗೆ 100ಕ್ಕೂ ಹೆಚ್ಚು ಇರಾನಿಯನ್ನರು ಪ್ರಾಣವನ್ನ ಕಳೆದುಕೊಂಡಾಗ್ಲೂ ನಮ್ಮ ಭಾರತ ಸರ್ಕಾರದ ಪ್ರತಿಕ್ರಿಯೆ ಅತ್ಯಂತ ಮೃದುವಾಗಿ ಮತ್ತು ದುರ್ಬಲವಾಗಿತ್ತು. ಇಂದು ನಮ್ಮ ಸರ್ಕಾರ ಈ ದ್ವಂದ್ವ ನೀತಿಯಿಂದಾಗಿ ಪಾಕಿಸ್ತಾನದ ಜಾಗತಿಕ ಮಟ್ಟದಲ್ಲಿ ಕ್ರೆಡಿಟ್ ಪಡೆದುಕೊಳ್ತಾ ಇದ್ರೆ ಭಾರತ ಮಾತ್ರ ಮೂಲೆಗೆ ತಳ್ಳಲ್ಪಟ್ಟಿದೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡೋದು ಸಹಜ. ಹಾಗಾದ್ರೆ ಈ ಶಾಂತಿ ಒಪ್ಪಂದ ನಿಜವಾಗಿಯೂ ಜಾರಿಗೆ ಬರುತ್ತಾ? ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ಒಪ್ಪಂದವನ್ನ ಸುಮ್ಮನೆ ಒಪ್ಪಿಕೊಳ್ತಾನಾ ಅಂತ? ಖಂಡಿತ ಇಲ್ಲ ಸ್ನೇಹಿತರೆ. ನೆತನ್ಯಾಹುವಿನ ಅಸಲಿ ಆಟವೇ ಬೇರೆ ಇದೆ. ನಿಮಗೆ ಗೊತ್ತಿರಲಿ, ಈ ಒಪ್ಪಂದ ಘೋಷಣೆಯಾಗುವ ಕೆಲವೇ ನಿಮಿಷಗಳ ಮುಂಚೆ ಕೂಡ ಇರಾನ್ ತನ್ನ ಮಿಸೈಲ್ ಮತ್ತು ಡ್ರೋನ್ಗಳ ಟ್ರಿಗರ್ ಮೇಲೆ ಬೆರಳಿಟ್ಟುಕೊಂಡು ಕುಳಿತಿತ್ತಂತೆ. ಇಸ್ರೇಲ್ನ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಸಂಪೂರ್ಣವಾಗಿ ಸಜ್ಜಾಗ್ಬಿಟ್ಟಿತ್ತು. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ ಇಸ್ರೇಲ್ ಅಷ್ಟರಲ್ಲಾಗ್ಲೇ ದಕ್ಷಿಣ ಬೈರೂತ್ನ ಇರಾನ್ನ ರೆಡ್ ಲೈನ್ ಅಂತಾಲೇ ಪರಿಗಣಿಸಲ್ಪಡುವ ದಹಿಯೆ ಪ್ರದೇಶದ ಮೇಲೆ ಭೀಕರವಾದಂತಹ ಬಾಂಬ್ ದಾಳಿಯನ್ನ ನಡೆಸಿ ಒಪ್ಪಂದವನ್ನ ಹಳಿ ತಪ್ಪಿಸುವುದಕ್ಕೆ ನೋಡ್ತಾ ಇತ್ತು. ಆಕ್ಸಿಯೋಸ್ ವರದಿಯ ಪ್ರಕಾರ ಡೊನಾಲ್ಡ್ ಟ್ರಂಪ್ ತೆರೆಮರೆಯಲ್ಲಿ ಇರಾನ್ ಜೊತೆ ಈ ಒಂದು ಪೀಸ್ ಡೀಲ್ ನಡೆಸ್ತಾ ಇದ್ದಾಗ ನೆತನ್ಯಾಹು ಲೆಬನಾನ್ ಮೇಲೆ ದಾಳಿ ಮಾಡಿದ್ದನ್ನ ನೋಡಿ ತೀವ್ರವಾಗಿ ಆಕ್ರೋಶಗೊಂಡಿದ್ದಾರೆ. ಇವರಿಬ್ಬರ ನಡುವೆ ನಡೆದಂತಹ ಫೋನ್ ಸಂಭಾಷಣೆಯಲ್ಲಿ ಟ್ರಂಪ್ ಅತ್ಯಂತ ಕಠಿಣವಾದ ಪದಗಳನ್ನ ಬಳಸಿ ನೆತನ್ಯಾಹುವಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಈ ಮಾಹಿತಿ ಈಗ ಹೊರಬಂದಿದೆ. ಜೊತೆಗೆ ಟ್ರಂಪ್ ಈ ರೀತಿಯಾಗಿ ಕೂಗಾಡಿಸಿದ್ರು, ಏನೇನೋ ಬೈದ್ರು ಕೂಡ ನೆತನ್ಯಾಹು ಮಾತ್ರ ಅಲ್ಲಿ ಫುಲ್ ಸೈಲೆಂಟ್ ಆಗಿ ಬಿಟ್ಟಿದ್ರಂತೆ, ಯಾವುದೇ ರಿಯಾಕ್ಷನ್ ಅನ್ನ ಕೊಡ್ಲಿಲ್ಲ ಅಂತೆ. ಏನೋ ಮಿಡಲ್ ಈಸ್ಟ್ ವ್ಯವಹಾರಗಳ ತಜ್ಞ ಸಾಮಿ ಹಮ್ದಿ ಅವರ ಅಲ್ ಜಜೀರಾ ಅವರಿಗೆ ನೀಡಿರುವಂತಹ ಒಂದು ವಿಶ್ಲೇಷಣೆಯ ಪ್ರಕಾರ ಈ ಒಪ್ಪಂದದ ಭವಿಷ್ಯ ಇಸ್ರೇಲ್ನ ಒಳಗೆ ಇರುವಂತಹ ವಿರೋಧದ ಅಲೆಯನ್ನ ಟ್ರಂಪ್ ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ನೆತನ್ಯಾಹು ಇವತ್ತು ಈ ಒಪ್ಪಂದವನ್ನ ಮುರಿಯೋದಕ್ಕೆ ಶತ ಪ್ರಯತ್ನ ನಡೆಸ್ತಿದ್ದಾರೆ. ಒಂದು ವೇಳೆ ಟ್ರಂಪ್ ಅವರು ದಕ್ಷಿಣ ಲೆಬನಾನ್ನಿಂದ ಇಸ್ರೇಲ್ ಸೈನ್ಯವನ್ನ ಸಂಪೂರ್ಣವಾಗಿ ಹಿಂದೆಗೆದುಕೊಳ್ಳುವಂತೆ ನೆತನ್ಯಾಹುವಿನ ಮೇಲೆ ಒತ್ತಡ ಹೇರೋದಕ್ಕೆ ವಿಫಲವಾದ್ರೆ ಈ ಇಡೀ ಶಾಂತಿ ಒಪ್ಪಂದ ಕೇವಲ ಕಾಗದದ ಮೇಲೆ ಉಳಿಯುತ್ತದೆಯೇ ಹೊರತು ಯುದ್ಧ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಟ್ರಂಪ್ ಏನೋ ಒಪ್ಪಂದ ಪೂರ್ಣಗೊಂಡಿದೆ ಅಂತ ಜಗತ್ತಿನ ಮುಂದೆ ಕಾಲರ್ ಎತ್ತಿ ತಿರುಗಾಡ್ತಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಇರಾನ್ ವಿಧಿಸಿರುವಂತಹ ಕಠಿಣ ಷರತ್ತುಗಳಿಗೆ ಅಮೆರಿಕದ ಒಳಗಡೆಯೇ ಟ್ರಂಪ್ ವಿರುದ್ಧ ಈಗ ದೊಡ್ಡ ಆಕ್ರೋಶದ ಅಲೆ ಏಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಈಗ ನಮ್ಮೆಲ್ಲರ ಕಣ್ಣು ಇರಬೇಕಾಗಿರೋದು ಇಸ್ರೇಲ್ನ ಅಪಾಯಕಾರಿ ಗುಪ್ತಚರ ಸಂಸ್ಥೆ ಮೊಸಾದ್ ಮತ್ತು ನೆತನ್ಯಾಹು ಅವರ ಮುಂದಿನ ಗುಪ್ತ ಕಾರ್ಯಾಚರಣೆಯ ಮೇಲೆ. ಮೊಸಾದ್ ಏನಾದ್ರೂ ಇರಾನ್ನ ಉನ್ನತ ನಾಯಕರನ್ನ ಟಾರ್ಗೆಟ್ ಮಾಡಿ ಕೊಂದ್ರೆ ಅಥವಾ ಅಲ್ಲೇನಾದ್ರೂ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ಒಪ್ಪಂದ ಮಣ್ಣು ಪಾಲಾಗುತ್ತೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಮಹಾಯುದ್ಧದ ಕಪ್ಪು ಮೋಡಗಳು ಕವಿಯಲಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.